ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಒಂದಾಗೆ ಬಿಟ್ರೆ ಈ ಕಡೆ ವೈಷ್ಣವ್ ಲಕ್ಷ್ಮಿ ಬಳಿಗೆ ವಾಪಸ್ ಬಂದರೆ ಲಕ್ಷ್ಮಿ ಖುಷಿಯಾಗಿದ್ಯಾಕೆ, ಅತ್ತಿದ್ಯಾಕೆ, ಕೀರ್ತಿ ವೈಷ್ಣವೇ ನಡೆದಿದ್ದೇನು, ವೈಷ್ಣವ್ ಮುಂದೆ ಕೀರ್ತಿಗೆ ಹಳೆ ನೆನಪುಗಳಾಗೆ ಬಿಡ್ತಾ ಈ ಕಡೆ ಕಾವೇರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ರ. ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಜವಾಗ್ಲೂ ಕೂಡ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಮನಸ್ಸಿಲ್ಲದೆ ಇಬ್ಬರು ಕೂಡ ದೂರ ಆಗಿದ್ದಾರೆ ಅಂತ ಹೇಳ್ಬಹುದು. ಇಲ್ಲಿ ಲಕ್ಷ್ಮಿಯ ಮನಸ್ಸು ವೈಷ್ಣವ್ಗೋಸ್ಕರ, ವೈಷ್ಣವ್ನ ಹೃದಯ ಲಕ್ಷ್ಮಿಗೋಸ್ಕರ ನಿಜವಾಗ್ಲೂ ಕೂಡ ಚುಡಪಡಿಸ್ತದೆ. ಆದರೆ ಯಾವುದೋ ಒಂದು ಬೇಜಾರು, ಯಾವುದೋ ಒಂದು ಕಹಿ ಘಟನೆ ಇಬ್ಬರ ನಡುವೆ ಒಂದು ದೊಡ್ಡ ಕಂದಕಾನೆ ಸೃಷ್ಟಿ ಮಾಡಿದ. ಇಲ್ಲಿ ವೈಷ್ಣವ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ, ಮನಸ್ಸಿಗೆ ಆಗಿರೋ ನೋವು ಲಕ್ಷ್ಮಿ ಮುಚ್ಚಿಟ್ಟ ಸತ್ಯ ಇವತ್ತು ವೈಷ್ಣವ್ಗೆ ಮಹಾಲಕ್ಷ್ಮಿ ಮೇಲೆ ನಿಜವಾಗ್ಲೂ ಕೂಡ ಬೇಜಾರಾಗುವ ಹಾಗೆ ಮಾಡಿದೆ. ಆ ಒಂದು ಬೇಜಾರು ಆಗಿದ್ರೆ ಪರವಾಗಿಲ್ಲ, ಅದು ಬೇರೆದೇ ಲೆವೆಲ್ಗೆ ಹೋಗ್ತದೆ, ಸಂಬಂಧನೇ ಕಳೆದುಕೊಳ್ಳೋ ತನಕ ಹೋಗ್ತದೆ. ಈ ಕಡೆ ವೈಷ್ಣವ್ ಕೂಡ ಮಹಾಲಕ್ಷ್ಮಿ ಅವರ ನೀವು ಈ ರೀತಿ ಯಾಕೆ ಮಾಡಿದ್ರಿ, ನಿಜವಾಗ್ಲೂ ಕೂಡ ಈ ವಿಷಯನ ನೀವು ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ, ಒಂದೇ ಒಂದು ವಿಷಯ ಇವತ್ತು ನಮ್ಮ ನಡುವೆ ಎಂಥ ಬೆರಕನ್ನು ತಂದು ಬಿಡ್ತು. ನಿಜ ಹೇಳಬೇಕು ಅಂದರೆ ನಾವು ಮದುವೆ ಆಗಿದ್ದೇ ಒಂದು ರೀತಿ ಸೂಚಿಗೆ, ಅವತ್ತು ಇಬ್ಬರು ಕೂಡ ಇಬ್ಬರ ಜೊತೆಯಾಗಿ ಇರಬಹುದು, ಇಬ್ಬರ ಬದುಕು ಒಂದೇ ದಿಕ್ಕಲ್ಲಿ ಸಾಗ್ತದೆ. ನಿಜವಾಗ್ಲೂ ಕೂಡ ನಾನು ನಿಮಗೆ ಜೀವನ ಕೊಡ್ತೀನಿ, ಜೀವನ ಪರ್ಯಂತ ಸಂಗಾತಿಯಾಗಿ ಜೊತೆ ನಿರ್ತೀನಿ ಅನ್ನೋ ವಿಶ್ವಾಸವನ್ನು ಕೊಟ್ಟು ಮದುವೆ ಆದ. ಆ ನಂತರ ಸಾಕಷ್ಟು ವಿಷಯಗಳು ಕೂಡ ನಡೀತು. ತದನಂತರ ನಾವು ಇಬ್ರು ಕೂಡ ಒಂದಾದ್ವಿ, ಜೊತೆಗೆ ವಿಶ್ವಾಸ ಬಂತು, ಇನ್ನೂ ಹತ್ರ ಆಗ್ತಿದ್ದೀವಿ ಅನ್ನೋ ರೀತಿಯ ನಡುವೆನೆ ಇಂಥದ್ದೊಂದು ಘಟನೆ ನಡೆದು ಹೋಯ್ತು. ಈ ಒಂದು ಕಹಿ ಘಟನೆ ನಡಿಬಾರ್ದಿತ್ತು, ಯಾಕಿಂತ ಘಟನೆ ನಡೆಯೋಕೆ ಕಾರಣ ಆಗ್ಬಿಟ್ರಿ. ಇದರಿಂದಾಗಿ ನಮ್ಮಿಬ್ಬರ ಮನಸ್ಸುಗಳು ಕೂಡ ದೂರ ಆಗೋ ಸಮಯ ಬಂದ್ಬಿಡ್ತಲ್ಲ ಅಂತ ವೈಷ್ಣವ್ ಲಕ್ಷ್ಮಿ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಬೇಜಾರು ಮಾಡ್ಕೋತಾ ಇದ್ರೆ, ಅತ್ತ ಕಡೆ ಕಾವೇರಿ ತನ್ನ ಒಂದು ಜೈಲಿನ ಗಂಟನ್ನ ಓಪನ್ ಮಾಡಿದೆ. ಇಲ್ಲ, ನನಗೆ ಇಷ್ಟ ಆಗದಿರ್ತಕ್ಕಂಥದ್ದು, ನನ್ನ ಮನಸ್ಸಿಗೆ ಖಾಸಿ ಮಾಡ್ತಕ್ಕಂಥದ್ದು, ನನಗೆ ಅವಮಾನ ಮಾಡ್ತಕ್ಕಂಥದ್ದು, ನನ್ನ ಮರ್ಯಾದೆ ತೆಗ್ದಕ್ಕಂಥದ್ದು ಯಾವುದು ಕೂಡ ನನ್ನ ಮುಂದೆ ಇರ್ಕೂಡ್ದು, ಅದು ಯಾವುದಕ್ಕೂ ಕೂಡ ನನ್ನ ಹತ್ರ ಇರೋಕೆ ಜಾಗನೇ ಇಲ್ಲ, ನನ್ನ ಕಣ್ಮುಂದೆ ಬರಬಾರ್ದು, ನನಗೆ ಅವಮಾನ ಮಾಡೋರು, ಅವಮಾನ ಆಗುತ್ತಕ್ಕಂಥ ವಿಷಯಗಳು ಯಾವುದು ಕೂಡ ಅಂತ ಹೇಳಿ ಗಂಟನ್ನ ಓಪನ್ ಮಾಡ್ತಾರೆ. ಈ ಸೀರೆ ಬಟ್ಟೆ ಎಲ್ಲವನ್ನ ಕೂಡ ನನ್ನ ಕಣ್ಣು ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ರೆ ನನ್ನ ಆ ಕಹಿ ದಿನಗಳ ನೆನಪಾಗುತ್ತೆ. ಇಲ್ಲ, ನನಗೆ ಅವಮಾನ ಮಾಡೋ ಇವುಗಳು ಯಾವು ಕೂಡ ಇರಬಾರ್ದು, ಇದನ್ನು ಚಿಂಗಾರಿ ಕೊಟ್ಟು ಎಲ್ಲಾದರೂ ಹೋಗಿ ಇದನ್ನು ಡೆಸ್ಟ್ರಾಯ್ ಮಾಡಿಬಿಡ್ಬೇಕು ಅಂತ ಅನ್ಕೋತಾರೆ. ಜೊತೆಗೆ ಈ ಫೋನ್ ಅಲ್ಲಿ ಕೂಡ ತುಂಬ ವಿಷಯಗಳಿದೆ. ನಾನು ಜೈಲಿಂದ ಫೋನ್ ಮಾಡಿರೋದಕ್ಕೆ ಇರ್ತಕ್ಕಂಥ ಏಕೈಕ ಸಾಕ್ಷಿ ಇದೆನಾ, ಇದನ್ನ ಕೂಡ ಡೆಸ್ಟ್ರಾಯ್ ಮಾಡಬೇಕು ಅನ್ಕೋತಾರೆ. ತುಂಬಾನೇ ಮಿಸ್ಡ್ ಕಾಲ್ಸ್ ಬಂದಿರುತ್ತೆ. ಒಂದು ಮಿಸ್ಡ್ ಕಾಲ್ನ ನೋಡಿದ್ದೆ, ಏನಿದು ಇಷ್ಟೊಂದು ಮಿಸ್ಡ್ ಕಾಲ್ ಬಂದಿದೆಯಲ್ಲ, ಈ ಒಂದು ನಂಬರ್ ಚಿಂಗಾರಿ ಮತ್ತು ಸೌದಾಮಿನಿಗೆ ಬಿಟ್ಟರೆ ಯಾರಿಗೂ ಕೂಡ ಗೊತ್ತಿಲ್ವಲ್ಲ, ಯಾರು ಮಾಡಿರ್ಬೋದು ಇದಕ್ಕೆ ಅಂತ ಹೇಳಿ ಇಲ್ಲಿ ಕಾವೇರಿ ಚೊಡಪಡಿಸ್ತಿದ್ದಾರೆ. ಫೈನಲಿ ಆ ಒಂದು ನಂಬರ್ಗೆ ಡಯಲ್ ಮಾಡೇ ಬಿಡ್ತಾರೆ. ಆ ಕಡೆ ಅಂಕಿತ್ ಹತ್ರ ಇರತ್ತೆ, ಫೋನ್ ರಿಸೀವ್ ಮಾಡ್ತಾರೆ. ಅದೇ ನಂಬರಿಂದ ಬರ್ತದೆ ಅಂತ ಅಂಕಿತ್ ಕೂಡ ಮಾತಾಡ್ತಿಲ್ಲ, ಆ ಕಡೆ ಕಾವೇರಿ ಕೂಡ ಮಾತಾಡ್ತಿಲ್ಲ. ಈ ಕಡೆ ಕಾವೇರಿ ಅವರಂತೂ ಈ ಕಡೆ ಏನದು ಅವರೇ ಮಾತಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಮಾತಾಡ್ತಾನೆ ಇಲ್ವಲ್ಲ ಅಂತ ಅನ್ಕೋತಿದ್ದಾರೆ. ಈ ಕಡೆ ಅಂಕಿತ್ ಅವರೇ ಮಾತಾಡ್ತಿಲ್ವಲ್ಲ, ಇನ್ನೂ ಎಷ್ಟೊತ್ತು ಅಂತ ಸುಮ್ಮನಿರೋದು, ಸುಮ್ಮನಿದ್ದಷ್ಟು ಅವರು ಹಾಗೆ ಸುಮ್ಮನೆ ಇದ್ಬಿಡ್ತಾರೆ. ನಾನೇ ಮಾತಾಡೋಣ ಅಂತ ಅಂದ್ಕೊಂಡು ಹೆಲೋ ಅಂತ ಹೇಳೋಕ್ಕೂ ಯಜಮಾನಿ ಅಂತ ಹೇಳಿ ಅಲ್ಲಿ ಚಿಂಗಾರಿ ಬರೋಕ್ಕೂ ಆ ಕಡೆ ಕಾವೇರಿಯವರು ಕಾನ್ಸಂಟ್ರೇಷನ್ ಡೈವರ್ಟ್ ಆಗಿಬಿಡುತ್ತೆ. ಇದನ್ನು ಎಲ್ಲೋ ಕೇಳಿದನ್ನಲ್ಲ, ಈ ವಾಯ್ಸ್ನ ತುಂಬಾ ಫೆಮಿಲಿಯರ್ ಅನ್ನಿಸ್ತದೆ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಕಾವೇರಿ ಕಾಲ್ ಕೂಡ ಕಟ್ ಮಾಡ್ತಾರೆ. ಯಾರ್ದಿರ್ಬೋದು ಅಂತ ಅಂಕಿತ್ ಯೋಚನೆ ಮಾಡ್ತಿದ್ದಾರೆ. ನಾವು ಕೂಡ ಇಲ್ಲಿ ಯೋಚನೆ ಮಾಡಬೇಕು, ಆ ನಂಬರ್ ಗೊತ್ತಿರೋದು ಸೌದಾಮಿನಿ ಮತ್ತು ಚಿಂಗಾರಿಗೆ ಮಾತ್ರ. ಚಿಂಗಾರಿ ಸೌದಾಮಿನಿ ನಂಬರ್ ತುಂಬ ಚೆನ್ನಾಗಿ ಕಾವೇರಿಗೂ ಕೂಡ ಗೊತ್ತಿದ್ದರೆ ಆ ನಂಬರ್ ಚಿಂಗಾರಿ ನಂಬರಿಂದಾನೇ ಬಂದಿದೆ ಅನ್ನೋದು ಅವ್ರಿಗೆ ಯಾಕೆ ಅರ್ಥ ಆಗಲಿಲ್ಲ. ಹಾಗಿದ್ರೆ ಆ ಒಂದು ನಂಬರಲ್ಲಿ 2 ಸಿಮ್ ಕಾರ್ಡ್ ಇರ್ಬೋದು, ಅದೇ ಕಾರಣಕ್ಕೆ ಬೇರೆ ಸಿಮ್ಮಿಂದ ಮಾಡಿರೋದ್ರಿಂದಾಗಿ ಈ ಒಂದು ನಂಬರ್ ಕಾವೇರಿಗೆ ಗೊತ್ತಾಗ್ತಿಲ್ವೇನೋ. ಒಂದು ಪಕ್ಷ ಅದೇ ನಂಬರಿಂದ ಮಾಡಿದರೆ ಗೊತ್ತಾಗಲೇಬೇಕಿತ್ತು. ತದನಂತರ ಆ ಕಡೆ ಚಿಂಗಾರಿ ಬರ್ತದಾಗೆ ಕೇಳ್ಕೊಂಡು ಮಾಡ್ಕೊಂಡು ಬರಬೇಕಲ್ವ, ಹೀಗೆ ಡೈರೆಕ್ಟಾಗಿ ನುಗ್ಗೋದಾ ಅಂದಾಗ ತೆರೆದಿದೆ ಮನೆ ಬಾ ಅತಿಥಿ ಅಂತ ಡೋರ್ ಓಪನ್ ಇತ್ತು, ನಿಮ್ಮ ಜೊತೆ ನಮ್ಮ ಯಜಮಾನಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಓಡ್ ಬಂದ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದರಿಂದಾಗಿ ಈ ಕಡೆ ಕಾವೇರಿಯವರು ಸರಿ ಆಯಿತು, ಎಲ್ಲ ಗಂಟನ್ನ ಕೂಡ ಎಲ್ಲರೂ ಹೋಗಿ
ಹೊರಗಡೆ ಎಸ್ತು ಡೆಸ್ಟ್ರಾಯ್ ಮಾಡ್ಬಾ, ಯಾರಿಗೂ ಸಿಗಬಾರ್ದು ಅಂತಿದ್ರೆ ಇದೇನು ಗಂಟಲ್ವ, ಇದೇನು ಸತ್ತೋಗಿರೋ ಮನುಷ್ಯನ ಡೆಸ್ಟ್ರಾಯ್ ಮಾಡೋದಕ್ಕೆ ಅಂದಾಗ ಸುಮ್ಮನೆ ಹೇಳಿದ ಕೆಲಸ ಮಾಡು ಅಂತಾರೆ. ಹೌದು, ನಿನ್ನ ಫೋನಲ್ಲಿ ಅಂತ ಕೇಳ್ತಿದ್ದಾರೆ, ಒಂದು ನಂಬರ್ಗೆ ಕಾಲ್ ಮಾಡಿ ಯಾರು ಅಂತ ತಿಳ್ಕೊಬೇಕು ಅಂತ. ಈ ಕಡೆ ಅಯ್ಯೋ ಫೋನ್ ಕಳೆದೋಯ್ತು ಮೇಡಮ್ ಅಂತ ಹೇಳ್ತಿದ್ದಾಗೆ ರಪ್ಪ ಅಂತ ಕೆನ್ನೆಗೆ 4 ಬಾರಿಸ್ತಾರೆ. ಬಿಕಾಸ್ ಫೋನ್ ಕಳ್ಕೊಂಡು ಅದು ಯಾರಿಗೂ ಸಿಕ್ಕಿ ಅವರಿಂದಾಗಿ ನಂಬರ್ ಕಾಲ್ ಬರ್ತಿದ್ದಾರೆ, ನಾನು ಸಿಕ್ಕಿ ಬಿದ್ದೆ ಅಂತ ಕಾವೇರಿ ತಲೆ ಕೆಟ್ಟು ಹೋಗಿದೆ. ಆ ಕಡೆ ಲಕ್ಷ್ಮಿ ಹತ್ರ ಕಾರುಣ್ಯವರು ಹೋಗಿದ್ದೆ ದೀಪ ಹಚ್ಚಮ್ಮ, ನೆನ್ನೆನೇ ಹೇಳಬೇಕಿತ್ತು, ಒಂದು ದೀಪ ಹಚ್ಚೋ ವಿಷಯಕ್ಕೆ ಕಾವೇರಿ ಅಷ್ಟೆಲ್ಲ ಮಾಡಿದ್ಲಂತೆ ಅಂದಾಗ ನಾನು ದೀಪ ಹಚ್ಚೋದಾ ಇಲ್ಲಿ ಅಂದಾಗ, ಯಾಕೆ ನೀನು ನನ್ನ ಮಗಳ ಥರನೇ, ನನಗೆ ಕೀರ್ತಿ ಹೇಗೋ ಹಾಗೆ ನೀನು ಕೂಡ. ನಿಜ ಹೇಳಬೇಕು ಅಂದರೆ ನಿನ್ನಿಂದಾನೆ ನನ್ನ ಕೀರ್ತಿ, ಹಳೆ ಕೀರ್ತಿ ಬದಲಾಗಿತ್ತು. ಇವತ್ತು ನನ್ನ ಮಗಳು ನನ್ನ ಕಣ್ಮುಂದೆ ಇದ್ದಾಳೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ಅಮ್ಮ ಅಂತ ಹೇಳಿದಾಗ ನಾನು ಕೀರ್ತಿ ಇಬ್ಬರು ಕೂಡ ಒಟ್ಟಿಗೆ ದೀಪ ಹಚ್ತೀವಿ ಅಂತ ಹೇಳಿ ಹೋಗಿ ದೀಪ ಹಚ್ತಾರೆ. ತದನಂತರ ಹೊರಗಡೆ ಬಂದಿದ್ದೆ ಲಕ್ಷ್ಮಿ ವೈಷ್ಣವ್ಗೋಸ್ಕರ ಕಾತರಿಸಿ ಕಾಯ್ತಿದ್ದಾಳೆ. ವೈಷ್ಣವ್ ಬರ್ಬೋದೇನೋ, ನಾನು ಅರ್ಥ ಮಾಡ್ಕೋತೀನಿ ಅಂತ ಅಮ್ಮನ ಮುಂದೆ ಆ ರೀತಿ ಹೇಳಿ ನನ್ನನ್ನು ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ವೈಷ್ಣವ್ ಅವರೇ, ಖಂಡಿತ ನೀವು ಬಂದೇ ಬರ್ತೀರಾ. ನಿಮ್ಮ ಹತ್ರ ನೀವೇನಾದರೂ ಬಂದರೆ ಖಂಡಿತವಾಗ್ಲೂ ಏನು ಹೇಳಬೇಕು ಎಲ್ಲವನ್ನೂ ಕೂಡ ಹೇಳಿ ನಿಮಗೆ ಅರ್ಥ ಮಾಡಿಸ್ತೀನಿ ನಾನು, ದಯವಿಟ್ಟು ಬನ್ನಿ ಬನ್ನಿ ಅಂತ ಕಾಯ್ತಿದ್ದಾಳೆ. ಬಟ್ ವೈಷ್ಣವ್ ಬರ್ತಾನೆ ಇಲ್ಲ. ಫೈನಲಿ ಬಂದೇ ಬರ್ತಾರೆ ಅಂತ ಅಂದ್ಕೊಂಡಿದ್ದ ಲಕ್ಷ್ಮಿಯ ಮನಸ್ಸಿನ ಮಾತು ನಿಜ ಆಗ್ತದೆ. ಬಿಕಾಸ್ ವೈಷ್ಣವ್ ಅಲ್ಲಿ ಆಕೆಯ ಒಂದು ಬೊಮ್ಮೆ, ರಾಣಿ ಬೊಂಬೆಯನ್ನು ತಗೊಂಡು ಲಕ್ಷ್ಮಿ ಮುಂದೆ ಬರ್ತಿದ್ದಾರೆ. ಲಕ್ಷ್ಮಿಗೆ ವೈಷ್ಣವ್ ನೋಡಿದ್ರೆ ತುಂಬಾನೇ ಖುಷಿ ಆಗ್ಬಿಡತ್ತೆ. ನಿಜವಾಗ್ಲೂ ವೈಷ್ಣವ್ ಅವರೇ, ನೀವು ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು, ನಿಮ್ಮ ಮಹಾಲಕ್ಷ್ಮಿ ನನಗೆ ಬಿಡುವುದಿಲ್ಲ ಅಂತ. ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನನ್ನ ವೈಷ್ಣವ್ ನನಗೆ ಮತ್ತೆ ವಾಪಸ್ ಸಿಕ್ಕಿದ್ರು ಅಂತ ಹೇಳ್ತಿದ್ರೆ ನೀವು ಅನ್ಕೊಂಡಾಗೇನೂ ಇಲ್ಲ. ಯಾವುದೇ ಕನಸನ್ನ ಇಟ್ಕೋಬೇಡಿ. ನನ್ನ ನಿಮ್ಮ ನಡುವೆ ಇರ್ತಕ್ಕಂಥ ಕೊನೆ ಕೊಂಡಿ ಅಂದರೆ ಇದೊಂದನೇ, ಅದಕ್ಕೋಸ್ಕರ ಇದನ್ನು ಕೊಟ್ಟು ಹೋಗೋಕೆ ಅಂತ ಬಂದೆ ಅಂದಾಗ ಏನು ಮಾತಾಡ್ತಿದ್ರ ನೀವು ಅಂತ ಲಕ್ಷ್ಮಿ ಕೇಳಿದಕ್ಕೆ, ಇನ್ನೇನಾದರೂ ನಿಮಗೆ ಸಂಬಂಧಪಟ್ಟಂತಹ ವಸ್ತುಗಳಿದ್ರೆ ಹೇಳ್ಬಿಡಿ, ತಂದು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಈ ಒಂದು ಮಾತು ತುಂಬಾನೇ ಘಾಸಿ ಆಗುತ್ತೆ. ರಾಣಿ ಬೊಂಬೆಯನ್ನ ಕೂಡ ಕೊಡ್ತಾರೆ. ಇದೆಲ್ಲವನ್ನ ಕೀರ್ತಿ ನೋಡ್ತಿದ್ದಾಳೆ. ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾಳೆ. ರಾಣಿ ಬೊಂಬೆಯನ್ನ ಕೊಟ್ಟು ವೈಷ್ಣವ್ ಹೋಗ್ಬೇಕಿದ್ರೆ ಈ ಕಡೆ ಕೀರ್ತಿ ಓಡಿ ಹೋಗ್ತಾಳೆ. ಓಡಿ ಹೋಗಿದ್ದೆ ಲಕ್ಷ್ಮಿನ ಅಳಿಸ್ತೀಯಾ ನೀನು? ಎಷ್ಟು ಧೈರ್ಯ ಇರಬೇಕು ನಿನಗೆ ಆ ವಿಲ್ಲನ್ ಆಂಟಿಗೆ ಹೇಳಿದೆ, ನಿನಗೆ ಹೇಳ್ದೆ ಇರ್ತೀನ, ನಿನ್ನೂ ಕೂಡ ಹೊಡೆದಾಕ್ತೀನಿ, ಲಕ್ಷ್ಮಿನ ಅಳಿಸ್ತೀಯ ಅಂತ ಹೇಳಿ ವೈಷ್ಣವ್ಗೆ ಹೊಡೆದು ಮಾಡ್ತಿದ್ರೆ ಈ ಕಡೆ ಕೀರ್ತಿ ಅಂತ ಹೇಳಿ ಆ ಕಡೆ ದಬ್ತಿದ್ದಾರೆ. ಈ ಕಡೆ ದಬ್ಬಿದ್ರು ಕೂಡ ಮೇಲ್ಬಿದ್ದು ಬಂದಿದೆ. ಈ ಕಡೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ಹರ್ಟ್ ಮಾಡಿದ್ರೆ ನಾನು ಬಿಡುವುದಿಲ್ಲ, ವಿಲ್ಲನ್ ಆಂಟಿನೇ ಬಿಟ್ಟಿಲ್ಲ, ನಿನ್ನ ಬಿಡ್ತೀನ ಅಂತ ಹೇಳಿ ಮಗದೊಮ್ಮೆ ಹೊಡಿತಿದ್ದಾಳೆ. ಹೋಗೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಇಲ್ಲಿಲ್ಲ ಕೀರ್ತಿ ವೈಷ್ಣವನ ಇದರಿಂದಾಗಿ ಕೋಪ ಮಾಡ್ಕೊಂಡಂತ ವೈಷ್ಣವ್ ಕೀರ್ತಿ ಅಂತ ಜೋರಾಗಿ ಕೂಗ್ತಿದ್ದಾಗೆ ಆ ಕಡೆ ಕೀರ್ತಿಗೆ ಹಾಸ್ಪಿಟಲಲ್ಲಿ ಕೀರ್ತಿ ಮೇಲೆ ಕೈ ಮಾಡಿದ್ದು. ಮೊದಲು ಇಲ್ಲಿಂದ ತೊಲಗಿ ಹೋಗು ಅಂದಿದ್ದು. ವೈಷ್ಣವ್ ಕೀರ್ತಿ ಮೇಲೆ ರೀಗಿತು. ಪ್ರತಿಯೊಂದು ಕೂಡ ಆಲ್ರೆಡಿ ಕೀರ್ತಿಗೆ ನೆನಪಾಗ್ತಿದ್ದಾಗೆ ತಲೆ ಹಿಡ್ಕೋತದಾಳೆ. ಹಾಗಿದ್ರೆ ಇಲ್ಲಿ ತನ್ನ ವೈಷ್ಣವ್ ಅನ್ನೋದು ಕೂಡ ಕೀರ್ತಿಗೆ ನೆನಪಾಗ್ಬಿಡತ್ತಾ? ಇಷ್ಟೊತ್ತು ಅಕ್ಕ ತಂಗಿರಾಗಿರ್ತಕ್ಕಂಥವ್ರು ನೆನಪಾಗಿದ್ದ ಪಕ್ಷದಲ್ಲಿ ನಿಜವಾಗ್ಲೂ ಕೂಡ ಮಗದೊಮ್ಮೆ ವೈಷ್ಣವ್ ಬೇಕು ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಪಾಲಿಗೆ ಕೀರ್ತಿನೇ ವಿಲ್ಲನ್ ಆಗಿ ಬಿಡ್ತಾಳ, ಅಥವಾ ಈಗಲೂ ಕೂಡ ಸ್ಪ್ಲಿಟ್ ಪರ್ಸನಾಲಿಟಿ ಆಗಿ ಮತ್ತೊಮ್ಮೆ ಪ್ರಜ್ಞೆ ತಪ್ಪತ್ತ ಕೀರ್ತಿಗೆ ಆ ಕಡೆ ವೈಷ್ಣವ್ಗೆ ಮಗದೊಂದು ಮದುವೆ ಮಾಡೋಕೆ ಕಾವೇರಿ ಸಿದ್ಧವಾಗ್ತಿದ್ದಾರೆ. ಹಾಗಿದ್ರೆ ಅಲ್ಲಿ ಕಾವೇರಿ 2ನೇ ಮದುವೆ ಮಾಡೋದಕ್ಕೆ ವೈಷ್ಣವ್ಗೆ ಹುಡುಗಿನೇ ಹುಡುಕ್ಬಿಡಿದ್ದಾರೆ. ಯಾರಿರ್ಬೋದು ಆಕೆ? ಅದರ ನಡುವೆ ಅಂಕಿತ್ಗೆ ಇದ್ರೆಲ್ಲದಿಂದ ಇರ್ತಕ್ಕಂಥದ್ದು ಕಾವೇರಿ ಅನ್ನೋ ಸತ್ಯ ಗೊತ್ತಾಗತ್ತಾ? ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.